ವೀಕ್ಷಕರೇ, ನಟ ನರೇಶ್ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಹುಟ್ಟಿ ಬೆಳೆದವರು. ವಿಜಯ್ ನಿರ್ಮಲಾ ಅವರ ಮೊದಲ ಗಂಡನ ಮಗ ನರೇಶ್. ಬಾಲ ಕಲಾವಿದರಾಗಿ ಸಿನಿ ರಂಗಕ್ಕೆ ಎಂಟ್ರಿ ಕೊಟ್ಟ ನಂತರ ಹೀರೋ ಆಗಿ ಹಲವು ಸಿನಿಮಾಗಳಲ್ಲಿ ನಟಿಸಿದರು. ಸದ್ಯ ಪೋಷಕರ ಕಲಾವಿದರಾಗಿ ನಟಿಸುತ್ತಿದ್ದಾರೆ. ಈ ಮಧ್ಯೆ ಇದೀಗ ನರೇಶ್ ಅವರ ಮತ್ತೊಂದು ವಿಡಿಯೋ ತುಣುಕು ಫುಲ್ ವೈರಲ್ ಆಗಿದೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನರೇಶ್ ಅವರ ನಟನೆ ನಿಮಗೂ ಇಷ್ಟ ಅನ್ನುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಟಾಲಿವುಡ್ನ ಬಹು ಬೇಡಿಕೆಯ ನಟ ನರೇಶ್ ವರ್ಷಕ್ಕೆ 16 ಸಿನಿಮಾ ಮಾಡುತ್ತಿದ್ದಾರೆ. ಯಶಸ್ವಿ ನಟ ನರೇಶ್ ತಮ್ಮ ವೈಯಕ್ತಿಕ ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಅನುಭವಿಸುತ್ತಿದ್ದಾರೆ. ನರೇಶ್ 3 ಬಾರಿ ವಿವಾಹವಾದರು. 3 ಹೆಂಡತಿಯರಿಗೆ 3 ಗಂಡ ಮಕ್ಕಳಿದ್ದಾರೆ. 3ನೇ ಪತ್ನಿ ರಮ್ಯಾ ರಘುಪತಿ ಜೊತೆ ಜಗಳವಾಗಿದೆ. ಅಧಿಕೃತವಾಗಿ ವಿಚ್ಛೇದನ ಪಡೆದಿಲ್ಲ. ಈ ಕ್ರಮದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೆದಿವೆ. ಸದ್ಯ ನಟಿ ಪವಿತ್ರ ಲೋಕೇಶ್ ಜೊತೆ ವಾಸವಾಗಿದ್ದಾರೆ. 5 ವರ್ಷಕ್ಕೂ ಹೆಚ್ಚು ಕಾಲ ಒಟ್ಟಿಗೆ ವಾಸಿಸುತ್ತಿದ್ದಾರೆ. ಪವಿತ್ರ ಜೊತೆಗಿನ ನರೇಶ್ ಸಂಬಂಧವನ್ನ ರಮ್ಯಾ ವಿರೋಧಿಸುತ್ತಾರೆ. ಈ ನಡುವೆ ನರೇಶ್ ಪವಿತ್ರ ಹೋಟೆಲ್ ರೂಮಿನ ಮುಂದೆ ಗಲಾಟೆ ಮಾಡಿಕೊಂಡಿದ್ದರು. ಈ ನಡುವೆ ನರೇಶ್ ಅವರ ವಿಡಿಯೋ ಒಂದು ವೈರಲ್ ಆಗಿದೆ. ನರೇಶ್ ಅಳುತ್ತಿರುವುದನ್ನ ವಿಡಿಯೋದಲ್ಲಿ ಕಾಣಬಹುದು. ನನ್ನ ಮಗು ಕಾಣೆಯಾಗಿದೆ, ಯಾರಿಗಾದರೂ ಎಲ್ಲಾದರೂ ಕಂಡರೆ ದಯವಿಟ್ಟು ತಿಳಿಸಿ ಅಂತ ಬೇಡಿಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಪ್ರಚಾರದ ವಿಡಿಯೋ ಅಂತ ಕಂಡು ಬರುತ್ತದೆ. ನರೇಶ್ ನಟನೆಯ ಮೀರಾಂಜನೇಯಲ್ಲೂ ವಿಹಾರ ಯಾತ್ರಾ ಈ ಸಿನಿಮಾದ ಪ್ರಚಾರದ ಭಾಗವಾಗಿ ನರೇಶ್ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಎನ್ನಲಾಗಿದೆ. ಈ ರೀತಿಯ ವಿಡಿಯೋ ಹಂಚಿಕೊಂಡಿರುವ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.